ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾರ್ಗವಿ ಮತ್ತು ಬೃಂದಾ ಇಬ್ರಿಗೂ ಕೂಡ ಒಂದು ದೊಡ್ಡ ಸವಾಲಾಗ್ಬಿಟ್ಟಿದ್ದಾರೆ ಜೆ ಪಿ ಪಾಟೀಲ್. ಯಾಕಂದರೆ ಇಲ್ಲಿ ಜೆ ಪಿ ಪಾಟೀಲ್ ಅವರು ತನಗೆ ಮೊಮ್ಮಗು ಬಂದರೆ ಮಾತ್ರನೇ ಆಸ್ತಿ ವಿಷಯವಾಗಿ ತಲೆ ಕೆಡಿಸ್ಕೊಡೋದು ಅಂತ ಹೇಳಿದ್ದಾರೆ. ಈ ಕಡೆ ಬೃಂದಾಗೆ ಆಸ್ತಿ ಬೇಕು, ಹಾಗಾಗಿ ಮೊಮ್ಮಗು ಕೊಡೋಕೆ ರೆಡಿ ಆಗಿಬಿಟ್ಟಿದ್ದಾಳೆ. ಇಲ್ಲಿ ಬೃಂದಾ ಮಗು ಮಾಡ್ಕೋತೀನಿ ಅಂತ ಕೂಡ ಒಪ್ಕೊಂಡಿದ್ದಾಳೆ. ಭಾರ್ಗವಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾದ್ರೂ ಕೂಡ ಭಾರ್ಗವಿ ನೀನು ಕೇಸನ್ ಬಗ್ಗೆ ತಲೆ ಕೆಡಿಸ್ಕೊ, ನಾನೇ ಮಗು ಬಗ್ಗೆ ತಲೆ ಕೆಡಿಸ್ಕೋತೀನಿ ಅಂತ ಕೂಡ ಭಾರ್ಗವಿ ಹತ್ರ ಹೇಳಿಬಿಟ್ಟಿದ್ದಾಳೆ. ಆದರೆ ಇಲ್ಲಿ ಭಾರ್ಗವಿ ಮಾವನ ಮಾತನ್ನು ಸೀರಿಯಸ್ ಆಗಿ ತಗೊಂಡು ಮಗು ಮಾಡ್ಕೊಳ್ಳೋದ್ರ ಬಗ್ಗೆ ಅರ್ಜುನ್ ಹತ್ರ ಹೇಳಿದ್ರೆ, ಅರ್ಜುನ್ ಯಾವುದೇ ರೀತಿಯಲ್ಲೂ ನಮಗೆ ಈ ಪರಿಸ್ಥಿತಿಯಲ್ಲಿ ಮಗು ಬೇಕಾಗಿಲ್ಲ, ಅಪ್ಪನನ್ನ ಕೇಸ್ಗೆ ಹೇಗೆ ಒಪ್ಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಭಾರ್ಗವಿ ಕೇಸ್ ಗೆಲ್ಲೋದ್ರ ಬಗ್ಗೆ, ಮಾವನ ಕೇಸ್ಗೆ ಒಪ್ಸೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಆದರೆ ಇಲ್ಲಿ ಜೆ ಪಿ ಪಾಟೀಲ್ ಅವರು ಆ ಮನೆ ಬಗ್ಗೆ ಆಸೆಯನ್ನೇ ಕಳ್ಕೊಂಡ್ಬಿಡ್ತಾರೆ. ಆ ಒಂದು ಬಂಗಲೆ ವಿಷಯದಲ್ಲಿ ತನ್ನ ತಮ್ಮ ಆಸೆ ಇಟ್ಕೊಂಡಿದ್ದಾನೆ, ಅವನೇ ಇಟ್ಕೊಂಡ್ಬಿಡ್ಲಿ ಅಂತ ಹೇಳಿದ್ರು. ಬಟ್ ಯಾವಾಗ ಮಗು ವಿಷಯ ಬಂತು, ಮೊಮ್ಮಗು ಮ್ಯಾಟರನ್ನು ಯೋಚನೆ ಮಾಡಿದ್ರು, ಆಗ ಅವರ ತೀರ್ಮಾನ ಬದಲಾಗುತ್ತೆ. ತಾವೇನೂ ಈ ರೀತಿ ಕಷ್ಟಪಡ್ತಿದ್ದೀವಿ, ಬಟ್ ತನ್ನ ಮೊಮ್ಮಗು ಕಷ್ಟಪಡಬಾರ್ದು ಅಂತ ಅವ್ರು ಯೋಚನೆ ಮಾಡ್ತಾರೆ. ಅದೇ ಕಾರಣಕ್ಕೆ ಮನೆಯೇ ಬೇಡ, ಆಸ್ತಿನೇ ಬೇಡ, ಬಂಗ್ಲೆ ನನಗೆ ಬೇಡವೇ ಬೇಡ ಅಂತ ಹೇಳ್ತಿದ್ದಂತಹ ಜೆ ಪಿ ಈಗ ನನಗೆ ಮೊಮ್ಮಗು ಕೊಡೋದಾದರೆ ನಾನು ಆ ಒಂದು ಆಸ್ತಿ ತೆಗೆದುಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿ ತನ್ನ ಮಕ್ಕಳು ಮುಂದೆ, ಸುಸಿಯಂದ್ರ ಮುಂದೆ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಬೃಂದಾ ಅಂತೂ ಖುಷಿಯಿಂದ ಮಗು ಮಾಡ್ಕೊತೀನಿ ಅಂತ ಹೇಳ್ತಿದ್ರೆ, ಆದ ಕಡೆ ಭಾರ್ಗವಿ ಹೇಗಾದರೂ ಮಾಡಿ ಮಾವನ ಕೇಸ್ಗೆ ಒಪ್ಪಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾಳೆ. ಇಲ್ಲಿ ಹೇಗೂ ಬೃಂದಾ ಮಗು ಮಾಡ್ಕೋತೀನಿ ಅಂದದ್ರಿಂದಾಗಿ ಅದು ಈ ಮನೆ ಮೊಮ್ಮಗು ಅಲ್ವಾ, ಇಬ್ರು ಕೂಡ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ. ಈಗ ಇರೋ ಪರಿಸ್ಥಿತಿಯಲ್ಲಿ ಇಬ್ರು ಮೊಮ್ಮಕ್ಕಳು ಬಂದರೆ ಕಷ್ಟ ಆಗತ್ತೆ ಅನ್ನೋ ರೀತಿಯಲ್ಲಿ ಜೆ ಪಿ ಪಾಟೀಲ್ರನ್ನ ಒಪ್ಪಿಸಿ ಕೊನೆಗೂ ಕೂಡ ಆಸ್ತಿಯ ವಿಷಯದಲ್ಲಿ ಜೆ ಪಿ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಕೊನೆಗೂ ಇಲ್ಲಿ ಜಗನ್ನನ್ನ ಕೋರ್ಟ್ಗೆ ಎಳೆತರುವುದರಲ್ಲಿ ಭಾರ್ಗವಿ ಯಶಸ್ವಿ ಆಗ್ತಾಳೆ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ